ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದಾಗಿಂದನೂ ಯಾಕೋ ವೆದರ್ಗೋ ಏನೋ ಗೊತ್ತಿಲ್ಲ, ಕೆಲಸ ಮಾಡಬೇಕು ಅಂತಲೇ ಅನ್ಸೋದಿಲ್ಲ, ಬೆಳಗ್ಗೆ ತಿಂಡಿ ಮಾಡಬೇಕು ಅಂತಲೇ ಅನ್ಸೋದಿಲ್ಲ, ಬೆಚ್ಚಗೆ ಮಲ್ಕೊಳ್ಳೋಣ ಅನಿಸ್ತಾ ಇರುತ್ತೆ. ಕೆಲವೊಂದು ಸರಿ ಎಷ್ಟೇ ಆ್ಯಕ್ಟಿವ್ ಆಗಿದ್ರೂ ಕೂಡ ಇನ್ನೂ ಕೆಲವೊಂದು ಸರಿ ಸಖತ್ ಮೂಡಿ ಆಗಿಬಿಟ್ಟಿರ್ತೀವಿ ಅಲ್ವಾ. ಕೆಲವೊಂದು ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಮನೆ ತುಂಬ ಕೆಲಸ ಇರುತ್ತೆ, ಕೆಲಸ ಮಾಡಬೇಕು ಅಂತಲೇ ಅನಿಸೋದಿಲ್ಲ. ಕೆಲವೊಂದು ಸರಿ ಹೆಂಗೆ ಅಂತಂದರೆ ಕೆಲಸನೇ ಇರೋದಿಲ್ಲ, ಹುಡ್ಕೊಂಡು ಕೆಲಸನ ಮಾಡ್ತಾ ಇರ್ತೀವಿ, ಅಷ್ಟು ಆ್ಯಕ್ಟಿವ್ ಆಗಿರ್ತೀವಿ. ಕೆಲವೊಂದು ಸಾರಿ ಕೆಲಸನೇ ಮಾಡಬೇಕು ಅಂತ ಅನಿಸೋದಿಲ್ಲ. ಆ ಥರ ಇವತ್ತಾಗಿತ್ತು ನನಗೆ. ತಿಂಡಿ ಮಾಡಬೇಕು ಅಂತಲೂ ಅನಿಸ್ತಾ ಇರಲಿಲ್ಲ, ತಿಂಡಿ ತಿನ್ನಬೇಕು ಅಂತಲೂ ಅನಿಸ್ತಾ ಇರಲಿಲ್ಲ, ಹಂಗಾಗೋಗ್ಬಿಟ್ಟಿತ್ತು. ಆದ್ರೂ ಕೂಡ ಬೆಳಿಗ್ಗೆ ಎದ್ದು ಲೇಟಾಗೇ ದಿನ ಸ್ಟಾರ್ಟ್ ಮಾಡಿದ್ದಾಯಿತು. ಅಂದರೆ ಲೇಟಾಗಿ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದಾಯಿತು. ತಿಂಡಿಗೆ ಮನೇಲೇ ಪುಳಿಯೋಗರೆ ಪೌಡರ್ನೇ ಮಾಡಿಕೊಂಡು ಪುಳಿಯೋಗರೆ ಮಾಡಿದ್ದೆ. ಈ ಥರ ಎಕ್ಸ್ಪೀರಿಯೆನ್ಸ್ ತುಂಬ ಜನಕ್ಕಾಗಿರುತ್ತೆ. ಏನು ಅಂತ ಹೇಳ್ತೀನಿ. ನಾವು ಇವತ್ತು ಚೆನ್ನಾಗಿ ಅಡುಗೆ ಮಾಡಬೇಕು ಅಂತ ಪಿನ್ ಟು ಪಿನ್ ಎಷ್ಟು ಗಮನ ಇಟ್ಟು ಅಡುಗೆ ಮಾಡಿರ್ತೀವಲ್ವ, ಅವತ್ತು ಅಡುಗೆ ಚೆನ್ನಾಗೇ ಆಗಿರೋದಿಲ್ಲ. ಇನ್ನೂ ಕೆಲವೊಂದು ಸಾರಿ ಹೆಂಗೆ ಅಂತ ಅಂದರೆ ಸುಮ್ಮನೆ ರ್ಯಾಂಡಮಾಗಿ ಅಡುಗೆ ಮಾಡಿರ್ತೀವಿ ನೋಡಿ, ಅಯ್ಯೋ ಏನೋ ಒಂದು ಮಾಡಬೇಕು ಇವತ್ತು ಈ ಅಡುಗೆ ಮಾಡಿಬಿಡೋಣ, ಈ ಅಡುಗೆ ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಅಡುಗೆ ಮಾಡಿರ್ತೀವಲ್ವ, ಅವತ್ತು ಸೂಪರಾಗಿ ಆಗಿಬಿಟ್ಟಿರುತ್ತೆ. ಅದೇ ಥರ ಇವತ್ತಾಗಿದ್ದು. ಕೆಲವೊಂದು ಸಾರಿ ಸ್ಪೂನ್ ಅಳತೆ ಮಾಡಿಕೊಂಡೆಲ್ಲ ಪುಳಿಯೋಗರೆ ಪೌಡರ್ ಮಾಡಿ ಗೊಜ್ಜೆಲ್ಲ ಮಾಡಿರ್ತೀನಿ. ಅವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ಅಂದರೆ ಒಂದು ಹುಣಸೆ ಹಣ್ಣು ಜಾಸ್ತಿ ಆಗಿರುತ್ತೆ, ಇಲ್ಲ ಬೆಲ್ಲ ಜಾಸ್ತಿ ಆಗಿರುತ್ತೆ, ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಆದರೆ ಸುಮ್ಮನೆ ರ್ಯಾಂಡಮಾಗಿ ಅಡುಗೆ ಮಾಡಿರೋ ದಿನ ಹೆಂಗಾಗ್ಬಿಡುತ್ತೆ ಅಂದರೆ ಇನ್ನೂ ಕಣ್ಣಳ್ತಿನಲ್ಲೇನೋ ಇಲ್ಲ ಕೈ ಅಳ್ತಿನಲ್ಲಿ ಒಂದು ರ್ಯಾಂಡಮಾಗಿ ಅಡುಗೆ ಮಾಡಿರ್ತೀವಲ್ವ, ಅವತ್ತು ತುಂಬ ಚೆನ್ನಾಗಿ ಆಗ್ಬಿಟ್ಟಿರುತ್ತೆ. ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಥರ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಈ ಗೆಸ್ಟ್ ಎಲ್ಲ ಬಂದಾಗ ಚೆನ್ನಾಗಿ ಮಾಡಬೇಕು ಅಂತ ಅಡುಗೆ ಮಾಡಿದ್ರೆ ಚೆನ್ನಾಗಿ ಆಗಿರೋದಿಲ್ಲ. ಇನ್ನು ನಾವು ಸ್ವಲ್ಪ ಜನ ಇರ್ತೀವಲ್ವ, ಅವತ್ತೇನಾದ್ರೂ ಮಾಡಿದಾಗ ನಮಗೋಸ್ಕರ ಅಂತ ಮಾಡಿದಾಗ ಚೆನ್ನಾಗಿ ಆಗಿರುತ್ತೆ. ಈ ಥರ ಕೆಲವೊಂದು ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ನೀವೂ ಕೂಡ. ಇವತ್ತು ಹಾಗೆ ಆಗಿತ್ತು. ರ್ಯಾಂಡಮಾಗಿ ಪುಳಿಯೋಗರೆ ಮಾಡಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ಬಿಟ್ಟಿತ್ತು. ಈ ಗೊಜ್ಜು ಕನ್ಸಿಸ್ಟೆನ್ಸಿ ಇರುತ್ತಲ್ವ, ಅಂದರೆ ತೀರಾ ಗಟ್ಟಿಯಾಗಿ ಇರೋದಿಲ್ಲ, ತೀರಾ ತೆಳುವಾಗಿಯೂ ಕೂಡ ಇರೋದಿಲ್ಲ, ಗೊಜ್ಜು ಥರನೇ ಇರುತ್ತಲ್ವ, ಆ ಥರ ಬಂದಿತ್ತು ಇವತ್ತು. ನಮ್ಮ ಮನೇಲಂತೂ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗೋಯಿತು. ಆ ರೆಸಿಪಿ ಕೂಡ ಶೂಟ್ ಮಾಡ್ಕೊಳ್ಳಿಲ್ಲ ನಾನು, ಅಂದರೆ ಬೆಳಗ್ಗೆ ಎದ್ದಾಗಲೇ ಸ್ವಲ್ಪ ಮೂಡಿ ಥರ ಇತ್ತಲ್ವ, ಶೂಟ್ ಕೂಡ ಮಾಡ್ಕೊಂಡಿರಲಿಲ್ಲ, ಇಲ್ಲಾಂದರೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೆ ನಿಮಗೆ. ಈ ವಿಳೆದೆಲೆ ಗಿಡ ನೋಡ್ತಿದ್ದೀರಾ ಅಲ್ವಾ, ತಂದಾಗಿಂದ ಸ್ವಲ್ಪ ಮಾತ್ರ ಬೆಳೆದಿದೆ. ಅಂದರೆ ತಂದಾಗ ಒಂದೆರಡು ಎಲೆ ಇತ್ತು ಅಷ್ಟೇ. ಅದಾದಮೇಲೆ ಸೈಡಲ್ಲೆಲ್ಲ ಸ್ಪ್ಲಿಟ್ ಆಗಿ ಬೇರೆ ಬೇರೆ ಗಿಡಗಳೆಲ್ಲ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಆದರೆ ಸ್ವಲ್ಪ ರೋಗ ಬಂದಿರೋ ಥರ ಅನಿಸ್ತಾ ಇದೆ. ಒಂದು ವಿಳೆದೆಲೆ ಚೆನ್ನಾಗಿ ಬಂದಿದ್ದರೆ ಇನ್ನು ಕೆಳಗಡೆ ವಿಳೆದೆಲೆ ಎಲ್ಲ ನೀವು ನೋಡ್ತಿದ್ದೀರಲ್ವ ಯಾವ ಥರ ಆಗಿದೆ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಅಕ್ಕಪಕ್ಕದೆಲ್ಲ ನೋಡ್ತಿದ್ದೀರಲ್ವ, ಒಳ್ಳೆ ಚಿಕ್ಕದಾಗಿ ಪುಟ್ಟದಾಗಿ ಮತ್ತು ರೋಗ ಬಂದಿರೋ ಥರ ಆಗಿಬಿಟ್ಟಿದೆ. ನಿಮಗೆ ಯಾರಿಗಾದ್ರೂ ಈ ವಿಳೆದೆಲೆ ಗಿಡದ ಬಗ್ಗೆ ಗೊತ್ತಿದ್ರೆ, ಅಂದರೆ ಇದು ಚೆನ್ನಾಗಿ ಬರೋ ಥರ ಏನಾದ್ರೂ ಟಿಪ್ಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಫಾಲೋ ಮಾಡ್ತೀನಿ. ತುಂಬ ಟಿಪ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ, ಯಾಕೋ ಅದು ಮುಂದೆ ಬರ್ತಾನೆ ಇಲ್ಲ. ಸ್ವಲ್ಪ ಇದೇ ರೀತಿ ಪಾಟಲ್ಲಿ ಹಾಗೇ ಇದೆ, ಅದಕ್ಕೆ ಗ್ರಿಪ್ ಎಲ್ಲ ಕೊಟ್ಟಿಟ್ಟಿದ್ದೀನಿ, ಆದರೂ ಕೂಡ ಏನೋ ಗೊತ್ತಿಲ್ಲ. ಟಿಪ್ಸ್ ಇದ್ದರೆ ತಿಳಿಸಿ, ನಾನು ಫಾಲೋ ಮಾಡ್ತೀನಿ. ಹಾಗೆ ಇನ್ನು ಈ ಗಿಡ ನೋಡ್ತಿದ್ದೀರಲ್ವ, ಇದು ತುಂಬೆ ಸೊಪ್ಪಿನ ಗಿಡ. ನಮಗೆ ಶಿವ ಪೂಜೆ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ ಗಿಡನ ಹಾಕ್ಕೊಂಡಿದ್ದೀವಿ. ಹಾಗೆ ಈ ಪುದೀನ ಸೊಪ್ಪು ಚೆನ್ನಾಗಿ ಬಂದಿತ್ತು, ಸೊಪ್ಪೆಲ್ಲ ಕಿತ್ಕೊಂಡು ಇಷ್ಟ ಆಗಿದೆ. ಇದನ್ನು ಮತ್ತೆ ನೀಟಾಗಿ ಪಾಟೆಲ್ಲ ರೆಡಿ ಮಾಡಿ ಮತ್ತು ಪುದೀನ ಸೊಪ್ಪನ್ನು ಹಾಕಬೇಕು, ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಅಡುಗೆಗೆಲ್ಲ ಇದನ್ನೇ ಬಳಸ್ಕೊತೀನಿ, ನೀವು ನೋಡಿರ್ತೀರ. ಇನ್ನು ಈ ಮನಿ ಪ್ಲಾಂಟ್ ನೋಡ್ತಿದ್ದೀರಾ ಅಲ್ವಾ, ಇದು ಅಷ್ಟೇ. ಈ ಬೇಸಿಗೆ ಕಾಲದಲ್ಲಿ ಬಿಸಿಲೆಲ್ಲ ಜಾಸ್ತಿ ಇತ್ತಲ್ಲ, ಅವಾಗೆಲ್ಲ ಎಲೆ ಹಣ್ಣಾಗಿ ಬಿದ್ದೋಗಿ ಈ ಥರ ಫುಲ್ ಪ್ಲೇನ್ ಆಗಿಬಿಟ್ಟಿದೆ. ಇನ್ನು ಮುಂಭಾಗ ಇದೆ ಅಲ್ವಾ ಸ್ಟಾರ್ಟಿಂಗ್, ಅಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಈ ಮನಿ ಪ್ಲಾಂಟ್ ಬಳ್ಳಿ ಕೂಡ ಅಷ್ಟೇ, ಒಂದು ನೆಟ್ಟರೆ ಅಕ್ಕಪಕ್ಕದಲ್ಲೆಲ್ಲ ಪುಟ್ಟದಾಗಿ ಬರ್ತಾ ಇರುತ್ತೆ. ಅದೇ ಥರ ಇಲ್ಲೂ ಒಂದು ಬೆಳೆದಿತ್ತು, ಅಂದರೆ ಸ್ವಲ್ಪ ಉದ್ದವಾಗೇ ಬೆಳೆದಿತ್ತು. ಇನ್ನು ಈ ಎಲೆ ಎಲ್ಲ ಇಲ್ಲ ಅಲ್ವಾ, ಅದನ್ನು ಹಾಗೆ ಇಟ್ಟರೆ ಚೆನ್ನಾಗಿರೋದಿಲ್ಲ ಅಂತ ಈ ಎಕ್ಸ್ಟ್ರಾ ಬಂದಿರುವಂಥ ಬಳ್ಳಿನ ಈ ಬಳ್ಳಿಗೆ ಸುತ್ತಾ ಇದ್ದೀನಿ. ಅವಾಗ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಇನ್ನು ಆ ಬಳ್ಳಿ ಬೆಳೆಯೋದಕ್ಕೂ ಕೂಡ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಅಂತ ಅದನ್ನೆಲ್ಲ ಸೆಟ್ ಮಾಡಿಕೊಂಡು ಇನ್ನು ಈವ್ನಿಂಗ್ ಅಷ್ಟರಲ್ಲಿ ಏನಾದ್ರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಸ್ಪೆಷಲ್ ಚುರುಮುರಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾರ್ಮಲ್ ಚುರುಮುರಿ ಒಂಥರ ಇದ್ದರೆ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಖಾರ ಎಲ್ಲ ರುಬ್ಬಿ ಚುರುಮುರಿನ ಮಾಡ್ತಾ ಇದ್ದೀನಿ. ಹಾಗೆಯೇ ಡಿನ್ನರ್ಗೋಸ್ಕರ ಮಜ್ಜಿಗೆ ಹುಳಿ ಮಾಡೋಣ ಅಂತ ಕಡಲೆಬೇಳೆ ಮತ್ತು ಅಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿದ್ದೀನಿ. ಇವಾಗ ಚುರುಮುರಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಸ್ಪೆಷಲಾಗಿ ಒಂದು ಖಾರ ಗ್ರೀನ್ ಚಟ್ನಿ ಥರ ರೆಡಿ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಈ ವೆದರ್ಗಂತೂ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿನೇ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ
ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಚಿಕ್ಕ ಪೀಸಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೇ ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ನಾರ್ಮಲ್ ಆಗಿ ಚಟ್ನಿ ರುಬ್ಕೋತೀವಲ್ವ ಅದೇ ರೀತಿ ರುಬ್ಬಿ ರೆಡಿ ಮಾಡ್ಕೊಳ್ಳೋದಷ್ಟೇ. ಈ ಥರ ರೆಡಿಯಾಗಿರುತ್ತೆ. ಈ ಚುರುಮುರಿಗೆ ಎಕ್ಸ್ಟ್ರಾ ಹಸಿಮೆಣಸಿನಕಾಯಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಇದೊಂದು ಸ್ಪೈಸಿ ಆಗಿರುವಂಥ ಚಟ್ನಿ ಅಥವಾ ಸ್ಪೈಸಿ ಆಗಿರುವಂಥ ಮಸಾಲಾನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಇಲ್ಲಿ ಚುರುಮುರಿ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ನ ತುರಿದಿಟ್ಕೊಂಡು ಹಾಗೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ತುಂಬ ಸಣ್ಣದಾಗಿಯೇ ಕಟ್ ಮಾಡ್ಕೋತಾ ಇದ್ದೀನಿ. ಚುರುಮುರಿ ಹೇಗೆ ಅಂತ ಅಂದರೆ ಇದನ್ನೇ ಹಾಕಬೇಕು ಅದನ್ನೇ ಹಾಕಬೇಕು ಅಂತ ಏನೂ ಇಲ್ಲ. ಬರೀ ಕಡಲೆಪುರಿಗೆ ಹುರಿದಿಟ್ಕೊಂಡಿರುವಂಥ ಕ್ಯಾರೆಟ್, ಈರುಳ್ಳಿ ಮತ್ತು ಟೊಮ್ಯಾಟೊನ ಹಾಕಿ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಚುರುಮುರಿನೇ. ಇದಿದ್ದೇ ಐಟಮ್ ಹಾಕ್ಕೋಬೇಕು ಅಂತ ಏನಿಲ್ಲ. ನಾವು ಚಿಕ್ಕವರಿದ್ದಾಗ ಅದೇ ಥರ ಮಾಡ್ಕೊಂಡು ತಿಂತಾ ಇದ್ವಿ. ಚುರುಮುರಿ ತಿನ್ನಬೇಕು ಅನಿಸ್ದಾಗ ಬರೀ ಈರುಳ್ಳಿ, ಕ್ಯಾರೆಟ್ ಮತ್ತು ಈ ಟೊಮ್ಯಾಟೊ ಎಲ್ಲ ಮನೇಲಿ ಇದ್ದೇ ಇರ್ತಿತ್ತು. ಅದನ್ನೇ ಕಟ್ ಮಾಡಿ ಹಾಕೋದು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚುರುಮುರಿ ರೆಡಿ ಆಗಿಬಿಡ್ತಾಯಿತ್ತು. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ನೀವು ಹೀಗೆ ಮಾಡ್ಕೊಂಡು ತಿಂತಾಯಿದ್ರಾ ಅಂತ ಹೇಳಿ. ಹಾಗೆಯೇ ಇಲ್ಲಿ ಚುರುಮುರಿ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈ ಈರುಳ್ಳಿ, ಟೊಮ್ಯಾಟೊ ಹಾಗೆಯೇ ಸೌತೆಕಾಯಿ, ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ನ ತುರಿದಿಟ್ಕೊಂಡು ಸ್ವಲ್ಪ ಮನೆಯಲ್ಲಿ ಸೇವ್ ಕೂಡ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲ ಪೇಸ್ಟನ್ನು ಹಾಕಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ, ಒಳ್ಳೆ ಕಲರ್ ಬರಲಿ ಅಂತ. ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕಿ ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಮಾತ್ರ ಧನಿಯಾ ಪುಡಿ, ಇನ್ನು ನಾರ್ಮಲ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮೊದಲಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲೇ ಕಡಲೆಪುರಿನ ಹಾಕಿ ಅದಾದಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಪುರಿ ಬೇಗ ಮೆತ್ತಗಾಗ್ಬಿಡುತ್ತೆ ಅಂತ ಮೊದಲು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು, ಅಂದರೆ ತರಕಾರಿ ಮಸಾಲೆನೆಲ್ಲ ಮೊದಲು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಈ ಕಡಲೆಪುರಿನ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಆವಾಗ ಕಡಲೆಪುರಿ ಬೇಗ ಮೆತ್ತಗಾಗೋದಿಲ್ಲ. ನಾವು ಮಿಕ್ಸ್ ಮಾಡಿದ ತಕ್ಷಣ ತಟ್ಟೆಗೆ ಹಾಕಿ ಕೊಡ್ತಾ ಇರ್ಬೋದು, ಕ್ರಿಸ್ಪಿ ಆಗೇ ಇರುತ್ತೆ ಕಡಲೆಪುರಿ. ಈ ಥರ ಹಸಿಮೆಣಸಿನ್ಕಾಯಿ, ಹಸಿ ಖಾರ ಹಾಕಿ ಕೂಡ ಈ ಥರ ಚುರುಮುರಿನ ಮಾಡ್ಕೋಬೋದು. ಇನ್ನು ಕಡಲೆಪುರಿಗೆ ಸ್ವಲ್ಪ ಅಚ್ಕಾರದ ಪುಡಿ, ಎಣ್ಣೆ ಮತ್ತು ಉಪ್ಪನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಅದಾದ ನಂತರ ಕಡಲೆಪುರಿನ ಹಾಕಿ ಕೂಡ ಚುರುಮುರಿನ ಮಾಡ್ಕೋಬೋದು. ಎರಡಕ್ಕೂ ಕೂಡ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ, ಟೇಸ್ಟ್ ಕೂಡ ಡಿಫ್ರೆನ್ಸ್ ಇರುತ್ತೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಚುರುಮುರಿ ಅಂತೂ. ಒಮ್ಮೆ ನಿಮ್ಮ ಮನೆಯಲ್ಲಿ ಈ ಥರ ಐಟಮ್ಸ್ ಏನಾದರೂ ಇದ್ದಾಗ ಒಮ್ಮೆ ಟ್ರೈ ಮಾಡಿ. ಹೊರಗಡೆಯಿಂದ ತಂದು ತಿಂತೀವಲ್ವ ಅದಕ್ಕಿಂತ ಎಷ್ಟೋ ಬೆಟರ್ ಆಗಿರುತ್ತೆ. ಟೇಸ್ಟಿಂದ ಹಿಡಿದು ಹೈಜಿನಿಂದ ಹಿಡಿದು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಸೇವ್ ಮತ್ತು ಸ್ವಲ್ಪ ದಾಳಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಸರ್ವ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಡಿನ್ನರ್ಗೋಸ್ಕರ ಅಂತ ಮಜ್ಜಿಗೆ ಹುಳಿನ ಮಾಡ್ಕೋತಾ ಇದ್ದೀನಿ. ಇದು ಕೂಡ ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಈರುಳ್ಳಿ, ಬೆಳ್ಳುಳ್ಳಿ ಏನು ಹಾಕದೆ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಈ ರೆಸಿಪಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಹಾಗೆ ಒಂದೊಂದು ತರಕಾರಿನ ಹಾಕಿ ಕೂಡ ಮಾಡ್ತಾರೆ. ಬೂದ್ ಕುಂಬಳಕಾಯಿಂದ ಹಿಡಿದು ಈ ಸಾಂಬಾರು ಸೌತೆಕಾಯಿ, ಇನ್ನು ನಾರ್ಮಲ್ ಸೌತೆಕಾಯಲ್ಲೂ ಕೂಡ ಮಜ್ಜಿಗೆ ಹುಳಿನ ಮಾಡ್ತಾರೆ. ನಾನಿವತ್ತು ಸಾಂಬಾರು ಸೌತೆಕಾಯಿನ ಬಳಸ್ಕೊಂಡು ಮಜ್ಜಿಗೆ ಹುಳಿನ ಮಾಡ್ತಾ ಇದ್ದೀನಿ. ಈ ಸಾಂಬಾರು ಸೌತೆಕಾಯಿದು ಸಿಪ್ಪೆನೆಲ್ಲ ತೆಗೆದು ಮಾಡ್ಕೋಬೋದು, ಸಿಪ್ಪೆ ಹಾಕಿ ಕೂಡ ಮಾಡ್ಕೋಬೋದು. ನಾನಿವತ್ತು ಸಿಪ್ಪೆ ತೆಗೆದು ಈ ಮಜ್ಜಿಗೆ ಹುಳಿನ ಮಾಡ್ತಾ ಇರೋವಂಥದ್ದು. ಇವಾಗ ಸಿಪ್ಪೆನೆಲ್ಲ ತೆಗೆದಿದ್ದ ನಂತರ ಈ ಸಾಂಬಾರು ಸೌತೆಕಾಯಿನ ಕಟ್ ಮಾಡಿಕೊಂಡು ಒಳಗಡೆ ಬೀಜ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಇದನ್ನು ಚಿಕ್ಕ ಚಿಕ್ಕ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ತಿನ್ನೋದಕ್ಕೆ ಸಿಗಬೇಕು, ಅಂದರೆ ಒಂದೊಂದು ಕಾಯಿ ತಿನ್ನೋವಾಗ ಸಿಗಬೇಕು, ಆ ಥರ ಇದನ್ನು ಕಟ್ ಮಾಡ್ಕೋಬೇಕು. ತೀರಾ ದಪ್ಪು ಹೋಳುಗಳಾಗೂ ಕೂಡ ಕಟ್ ಮಾಡ್ಕೋಬಾರ್ದು, ಚಿಕ್ಕದಾಗಿ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಆವಾಗ ಬೆಂದಾಗ ತುಂಬ ಮ್ಯಾಶ್ ಆಗೋ ಥರನೂ ಇರೋದಿಲ್ಲ, ಇನ್ನು ದಪ್ಪ ಥರನೂ ಇರೋದಿಲ್ಲ, ಮೀಡಿಯಮ್ ಆಗಿರುತ್ತೆ. ಮಧ್ಯದಲ್ಲಿ ರೈಸ್ ಜೊತೆ ಒಂದೊಂದು ಸಿಗ್ತಾ ಇರುತ್ತೆ ತಿನ್ನೋವಾಗ ಅಂತ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಹಾಗೆಯೇ ಇದನ್ನು 1-2 ಗಂಟೆ ಮುಂಚೆನೇ ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೋಬೇಕಲ್ವ, ಅದಕ್ಕೋಸ್ಕರ 1 ಸ್ಪೂನಷ್ಟು ಅಕ್ಕಿ ಹಾಗೆಯೇ 2 ಸ್ಪೂನಷ್ಟು ಕಡಲೆಬೇಳೆನ ನೀರಿನಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಇವಾಗ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಾಂಬಾರು ಸೌತೆಕಾಯಿನ ಒಂದು ಪಾತ್ರೆಗೆ ನೀರನ್ನು ಹಾಕಿ ಈ ಸೌತೆಕಾಯಿನ ಸೇರಿಸ್ಕೊಂಡು ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಬೇಯೋದಕ್ಕೆ ಇಟ್ಕೋತೀನಿ. ಅದು ಬೇಯೋ ಅಷ್ಟರಲ್ಲಿ ನಾವು ಮಸಾಲೆ ಕೂಡ ರುಬ್ಕೋಬೋದು. ಈ ಮಜ್ಜಿಗೆ ಹುಳಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ. ಇದಕ್ಕೆ ಕಾಯಿ ಹುಳಿ ಹಾಗೆ ಮಜ್ಜಿಗೆ ಹುಳಿ ಅಂತ ಕೂಡ ಹೇಳ್ತಾರೆ.
ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೂಡ ಬೇಕು ಮಸಾಲೆ ರುಬ್ಕೊಳ್ಳೋದಕ್ಕೆ. ಇನ್ನು ಮಜ್ಜಿಗೆ ಹುಳಿಗೆ ಮೊಸರು ಕೂಡ ಬೇಕಾಗುತ್ತೆ. ಅದನ್ನು ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ತೆಂಗಿನಕಾಯಿ ಹೊಡೆದು ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತೀನಿ. ಬೇಕು ಅಂದರೆ ತುರಿದು ಕೂಡ ಸೇರಿಸ್ಕೋಬೋದು. ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ತೆಂಗಿನಕಾಯಿ ಪೀಸ್ಗಳು ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ತೆಂಗಿನಕಾಯಿ ಫ್ರೆಶ್ ಆಗಿರಬೇಕು. ಹಾಗೆಯೇ ಮೊಸರು ಕೂಡ ತುಂಬ ಹುಳಿ ಇರಬಾರ್ದು. ಆ ಥರ ಹಾಕ್ಕೊಂಡ್ರೆ ಟೇಸ್ಟ್ ಬೆಸ್ಟ್ ಆಗಿರುತ್ತೆ ಅಂತ. ಇವಾಗ ತೆಂಗಿನಕಾಯಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ಇನ್ನು ಮಸಾಲೆಗೂ ಅಷ್ಟೇ ಜಾಸ್ತಿ ಪದಾರ್ಥಗಳು ಏನೂ ಬೇಡ. ಬೇಸಿಕ್ ಪದಾರ್ಥಗಳದೆಲ್ಲವೂ ಕೂಡ ನಾರ್ಮಲ್ ಆಗಿ ಮನೆಯಲ್ಲಿ ಇರುವಂಥದ್ದೇ. ಅಂದರೆ ಎಕ್ಸ್ಟ್ರಾ ಈ ಸಾಂಬಾರು ಸೌತೆಕಾಯಿ ಬೇಕಾಗುತ್ತೆ, ಇಲ್ಲಾಂದರೆ ಬೂದ್ಕುಂಬಳಕಾಯಿ ಇಲ್ಲ ನಾರ್ಮಲ್ ಸೌತೆಕಾಯಿಲೂ ಕೂಡ ಮಾಡ್ಕೋಬೋದು ಅಂತ ಹೇಳಿದೆ ಅಲ್ವಾ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ 2ರಿಂದ 3 ಸ್ಪೂನಷ್ಟು ಇದೆ. ಒಂದು ಕಡಲೆಬೇಳೆ ಹಾಕ್ಕೋಬೋದು, ಇಲ್ಲಾಂದರೆ ಅಕ್ಕಿನ ಹಾಕ್ಕೋಬೋದು. ನಾನಿವತ್ತು ಎರಡನ್ನೂ ಬಳಸ್ಕೊತಾ ಇದ್ದೀನಿ. ಈ ಥರ ಕಡಲೆಬೇಳೆ ಅಥವಾ ಅಕ್ಕಿನ ಹಾಕ್ಕೊಳ್ಳೋದ್ರಿಂದ ಈ ಮಜ್ಜಿಗೆ ಹುಳಿ ಗಟ್ಟಿಯಾಗಿ ಬರುತ್ತೆ ಅಂತ. ಅದಕ್ಕೋಸ್ಕರ 2ರಲ್ಲಿ 1ನ್ನು ಹಾಕ್ಕೊಳ್ಳಿ, 2ನ್ನೂ ಕೂಡ ಹಾಕ್ಕೋಬೋದು. ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿ, ಹಾಗೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಧನಿಯಾ ಕಾಳುಗಳನ್ನು ಕೂಡ ಸೇರಿಸ್ಕೊಂಡು, ಹಾಗೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ಮೂತಾಗಿಯೇ ಪೇಸ್ಟ್ ರೀತಿ ಮಾಡ್ಕೋಬೇಕು. ನಾರ್ಮಲಾಗಿ ಚಟ್ನಿ ರುಬ್ಕೋತೀವಲ್ವ ಅದೇ ರೀತಿ ಈ ಥರ ಕಾಣಿಸುತ್ತೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಈ ಸಾಂಬಾರು ಸೌತೆಕಾಯಿನ ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಬೆಂದಿರುತ್ತೆ ನೋಡಿ ಈ ಥರ. ಕೆಲವರು ಇದನ್ನು ಬೇಯಿಸ್ಕೊಳ್ಳುವಾಗ ಅರಿಶಿನ ಪುಡಿ ಹಾಕೋದಿಲ್ಲ, ಕೆಲವರು ಹಾಕೋತಾರೆ. ನಾನು ಹಾಕ್ಕೊಂಡೆ ಬೇಯಿಸ್ಕೊಂಡಿರ್ತೀನಿ. ಇವಾಗ ಒಂದು ಬಾಣಲಿ ಅಥವಾ ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೋಬೇಕು. ಹಾಗೆ ಒಣಗಿರುವಂಥ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ. ಹಿಂಗನ್ನು ಕೂಡ ಸೇರಿಸ್ಕೋತೀನಿ ಈ ಹಂತದಲ್ಲೇ. ಈ ಥರ ಸೆಪ್ರೇಟಾಗಿ ಒಗ್ಗರಣೆ ಹಾಕಿ ಈ ಪಾತ್ರೆನಲ್ಲೇ ಮಾಡ್ಕೋಬೋದು. ಇಲ್ಲಾಂದರೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ಏನಿದೆ ಅಲ್ವಾ, ಅದನ್ನು ನಾವು ಸಾಂಬಾರು ಸೌತೆಕಾಯಿನ ಬೇಯೋದಕ್ಕೆ ಇಟ್ಕೊಂಡಿದ್ದೀವಲ್ವ ಅದರೊಳಗಡೆನೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ಈ ಥರ ಒಂದು ಸಿಂಪಲ್ ಒಗ್ಗರಣೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಾನಿವತ್ತು ಈ ಮಸಾಲೆ ಏನಿದೆ ಅದನ್ನು ಒಗ್ಗರಣೆನಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಹಸಿ ವಾಸನೆ ಹೋಗೋ ಥರ ಅದಾದಮೇಲೆ ಬೆಂದಿರೋವಂಥದ್ದನ್ನು ಹಾಕಿ ಮಾಡ್ಕೋತೀನಿ. ಈ ಥರ ಕೂಡ ಮಾಡ್ಕೋಬೋದು. ಈ ಒಗ್ಗರಣೆಗೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಅಕ್ಕಿ ಮತ್ತು ಕಡಲೆಬೇಳೆನ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳಿ. ಮಧ್ಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಸೌತೆಕಾಯಿನ ಬೇಯೋದಕ್ಕೆ ಇಟ್ಕೊಳ್ಳೋವಾಗಲೂ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಈ ಹಂತದಲ್ಲಿ ನೋಡ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಈ ಬೆಂದಿರುವಂಥ ಸಾಂಬಾರು ಸೌತೆಕಾಯಿ ಮತ್ತು ನೀರೆಲ್ಲ ಇರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಇದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಮೊಸರನ್ನ ಈ ರೀತಿ ಒಂದು ಕೂಡ ಗಂಟು ಇಲ್ಲದೆ ಇರೋ ಥರ, ಅಂದರೆ ಸ್ವಲ್ಪ ಗಟ್ಟಿ ಸ್ವಲ್ಪ ತೆಳುವಾಗಿರುತ್ತಲ್ವ ಆ ಥರ ಎಲ್ಲ ಇಲ್ಲದೆ ಇರೋ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕ್ರೀಮ್ ಥರ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ಲಾಗಿ ಮಜ್ಜಿಗೆ ಹುಳಿ ರೆಡಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಈ ಮಜ್ಜಿಗೆ ಹುಳಿ ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ಹಪ್ಪಳ ಸಂಡಿಗೆ ಏನಾದರೂ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಯಾವುದಾದ್ರೂ ರೆಸಿಪಿನ ಟ್ರೈ ಮಾಡಬೇಕು ಅಂತ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.